ಅಹಿಂದ ಬಲ ಪ್ರದರ್ಶನ ಸಿದ್ದುಗೆ ಸಪೋರ್ಟ್. ಡಿಕೆ ವೈರಾಗ್ಯದ ಮಾತು, ತ್ಯಾಗವೋ ತಂತ್ರವೋ? ಸಚಿವ ಆಕಾಂಕ್ಷಿಗಳಲ್ಲಿ ಸಂಕ್ರಮಣದ ಸಸ್ಪೆನ್ಸ್. ಇದುವೇ ಚದುರಂಗದ ಮೊದಲ ಸ್ಟೋರಿ. ಸಿದ್ದುಗೆ ಅಹಿಂದ ಬಲ. ಸಿದ್ದರಾಮಯ್ಯ ಅವರೇ 28ವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ. ಈಗಾಗಲೇ ಕುರ್ಚಿ ಕದನ ಜೋರಾಗಿರುವಂತಹ ಸಂದರ್ಭದಲ್ಲೇ ಈ ಎಲ್ಲ ಕುರ್ಚಿ ಕಚ್ಚಾಟದ ಮಧ್ಯೆಯೇ ಇದೀಗ ಅಹಿಂದ ಆಟ ಆರಂಭ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಅಹಿಂದ ಬಲ ಅವರಿಗೆ ಸೇರಿಕೊಳ್ತಾ ಇದೆ. ಕುರ್ಚಿ ಕಚ್ಚಾಟದ ಬ್ರೇಕ್ ಮಧ್ಯೆಯೇ ಅಹಿಂದ ಆಟ ಆರಂಭ ಆಗಿರೋದು ಹೇಗೆ? ಸಿದ್ದರಾಮಯ್ಯ ಅವರ ಪರವಾಗಿ ಇದೀಗ ಅಹಿಂದ ನಾಯಕರು ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಅಹಿಂದ ಬಲ ಇದೆ, ಬಲಾಬಲವನ್ನ ಪ್ರದರ್ಶನ ಮಾಡೋದಿಕ್ಕೂ ಕೂಡ ಇದೀಗ ವೇದಿಕೆ ಸಿದ್ಧವಾಗಿದೆ. ಅಹಿಂದ ಸಮಾವೇಶಕ್ಕೆ ಸಜ್ಜಾಗ್ತಾ ಇದೆ ಸಿದ್ದರಾಮಯ್ಯ ಅವರ ಆಪ್ತರ ಟೀಮ್. ಅದು ಕೂಡ ಅವರ ತವರು ಕ್ಷೇತ್ರದಲ್ಲೇ ಸಮಾವೇಶ ಮಾಡೋದಿಕ್ಕೂ ಕೂಡ ತೀರ್ಮಾನವನ್ನ ಮಾಡಲಾಗಿರುವಂಥದ್ದು. ಜನವರಿ 6 ಒಂದು ರೀತಿಯಾಗಿ ಈಗಾಗಲೇ ಇತಿಹಾಸವನ್ನ ಸೃಷ್ಟಿ ಮಾಡುವಂಥದ್ದು. ಸುದೀರ್ಘ ಸಿಎಂ ಆಗಿದ್ದಾರೆ, ಆ ಒಂದು ದಾಖಲೆಯನ್ನ ಸೃಷ್ಟಿ ಮಾಡುವಂತಹ ಒಂದು ಕೆಲಸ ಕೂಡ ಸಿದ್ದರಾಮಯ್ಯ ಅವರಿಂದ ಆಗತ್ತೆ. ಆದ್ರೆ ಇಂತಹ ಸಂದರ್ಭದಲ್ಲೇ ಇದೀಗ ಕುರ್ಚಿ ಕದನ ಜೋರಾಗ್ತಾ ಇರುವ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅವರಿಗೆ ಅಹಿಂದ ಬಲ ಸಿಗ್ತಾ ಇದೆ. ಶಕ್ತಿ ಪ್ರದರ್ಶನಕ್ಕೆ ಇದು ವೇದಿಕೆಯಾಗತ್ತೆ. ಸಿದ್ದರಾಮಯ್ಯ ಅವರು ಯಾಕೆ ಅನಿವಾರ್ಯ? ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಯಾಕೆ ಮುಂದುವರಿಬೇಕು? ಒಂದು ವೇಳೆ ಅವರನ್ನ ಕೆಳಗಿಳಿಸಿದ್ರೆ ಏನ್ ಆಗತ್ತೆ? ಇವೆಲ್ಲವನ್ನ ಶಕ್ತಿ ಪ್ರದರ್ಶನದ ಮೂಲಕ ತೋರಿಸುವಂತಹ ಪ್ರಯತ್ನ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗಾದ್ರೆ ಸಿದ್ದರಾಮಯ್ಯ ಅವರಿಗೆ ಅಹಿಂದ ಫಲ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಸಮಾವೇಶಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಸಿದ್ದುಗೆ ಅಹಿಂದ ಬಲದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಾದ್ರೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ನಾಯಕತ್ವದ ಬಿಕ್ಕಟ್ಟು ಮುಗಿದಿಲ್ಲ. ಇವತ್ತು ಮುಗಿದಿದೆ. ಬ್ರೇಕ್ಫಾಸ್ಟ್, ಡಿನ್ನರ್ ಮೀಟಿಂಗ್, ಲಂಚ್ ಮೀಟಿಂಗ್ ಎಲ್ಲವೂ ಕೂಡ ಆಯ್ತು. ಆದ್ರೆ ಈ ಒಂದು ಕದನಕ್ಕೆ ಬ್ರೇಕ್ ಬೀಳುವ ಹಾಗೇನೆ ಕಾಣಿಸ್ತಾ ಇಲ್ಲ. ಕಾರಣ, ಒಬ್ಬೊಬ್ರು ಒಂದೊಂದು ದಿನ ಒಂದೊಂದು ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಬೆನ್ನಿಗೆ ಇದೀಗ ಅಹಿಂದ ಪರ ಸಂಘಟನೆಗಳು ಕೂಡ ನಿಂತಿವೆ. ಈ ಹಿಂದೆ ಕೂಡ ಇವರು ಹೇಳ್ತಾ ಇದ್ರು, ನಾವು ಸಮಾವೇಶವನ್ನ ಮಾಡ್ತೀವಿ ಅಂತೇಳಿ. ಸ್ವಲ್ಪ ಟೈಮ್ ಅದು ಪೋಸ್ಟ್ಪೋನ್ ಆಗಿತ್ತು. ಆದ್ರೆ ಇದೀಗ ಅಹಿಂದ ಪರ ಸಂಘಟನೆಯವರು ತಾವು ಸಮಾವೇಶ ಮಾಡೋದಿಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ಜನವರಿ 25ನೇ ತಾರೀಕು ಅಹಿಂದ ಸಮಾವೇಶವನ್ನ ಮಾಡೋದಿಕ್ಕೂ ಕೂಡ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಈ ಒಂದು ಸಮಾವೇಶವನ್ನ ಮಾಡೋದ್ರ ಮೂಲಕ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಅನ್ನೋದೇ ಇವರ ಈ ಸಮಾವೇಶದ ಹಿಂದಿರುವ ಉದ್ದೇಶ. ಸಮಾವೇಶದ ರೂಪುರೇಷೆಯ ಬಗ್ಗೆ ಅಹಿಂದ ಮುಖಂಡರು ಈಗಾಗಲೇ ಚರ್ಚೆಯನ್ನ ಮಾಡಿದ್ದಾರೆ. ಇವತ್ತು ಕೂಡ ಮೀಟಿಂಗ್ ಇತ್ತು. ಆ ಒಂದು ಮೀಟಿಂಗ್ ಅಲ್ಲೂ ಕೂಡ ಈಗಾಗಲೇ ಯಾವ ರೀತಿಯಾಗಿ ಸಮಾವೇಶ ಮಾಡಬೇಕು, ಇದರ ಮೂಲಕ ನಾವು ಯಾವ ರೀತಿಯ ಸಂದೇಶವನ್ನ ಪಾಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಸಿಎಂ ಆಗಿರ್ಬೇಕು ಅನ್ನೋದೇ ಒನ್ ಲೈನ್ ಅಜೆಂಡಾ ಕೂಡ ಆಗಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಸಿದ್ದರಾಮಯ್ಯ ಅವರಿಗೆ ಈ ಹಿಂದೆ ಸರ್ಕಾರ ಬರೋದಿಕ್ಕೆ ಅಥವಾ ಅಧಿಕಾರ ಬರೋದಿಕ್ಕೆ ಅಹಿಂದ ಮತಗಳೇ ಪ್ರಮುಖ ಪಾತ್ರವನ್ನು ವಹಿಸಿದ್ದು, ನಿರ್ಣಾಯಕವಾಗಿರೋದು ಅವರ ಮತಗಳೇ ಅನ್ನುವಂತಹ ಹಿನ್ನೆಲೆಯಲ್ಲಿಯೇ ಇದೀಗ ಅಹಿಂದ ಬಲ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿರುವಂಥದ್ದು. ಅಹಿಂದ ಬಲ ಪ್ರದರ್ಶನದ ಮೂಲಕ ಇದೀಗ ಹೈಕಮಾಂಡ್ಗೆ ಒಂದು ನೇರ ಸಂದೇಶವನ್ನ ಕೊಡಬೇಕು. ಈ ಹಿಂದೆ ಕೂಡ ಅವ್ರು ಹೇಳ್ತಾ ಇದ್ರು, ಸಿದ್ದರಾಮಯ್ಯ ಅವರನ್ನ ಏನಾದ್ರೂ ಕೆಳಗಿಳಿಸಿದ್ರೆ ಮುಂದೆ ಏನು ಪರಿಣಾಮ ಆಗತ್ತೆ ಅನ್ನೋದನ್ನ ನಾವು ಈಗಲೇ ಹೇಳೋದಿಲ್ಲ, ಅವರನ್ನ ಒಂದು ವೇಳೆ ಕೆಳಗಿಳಿಸುವ ಪ್ರಯತ್ನ ಮಾಡಿದ್ರೆ ಆಗ ತೋರಿಸ್ತೀವಿ ಅನ್ನೋದನ್ನ ಕೂಡ ಹೇಳಿದ್ರು. ಆದ್ರೆ ಇದೀಗ ಅವರನ್ನ ಕೆಳಗಿಳಿಸುವಂತಹ ಪ್ರಯತ್ನಗಳು ಏನಾದ್ರೂ ಆದ್ರೆ ಅದಕ್ಕಿಂತ ಮುಂಚಿತವಾಗಿಯೇ ಇದೀಗ ಈ ರೀತಿಯಾದಂತಹ ಒಂದು ಸಮಾವೇಶವನ್ನ ಮಾಡುವಂತಹ ಸಿದ್ಧತೆಗಳು ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಅಹಿಂದ ಸಮಾವೇಶವನ್ನ ಮಾಡಲಾಗ್ತದೆ. ಈ ಹಿಂದೆ ಕೂಡ ಅಹಿಂದ ಸಮಾವೇಶ ಆಗಿರೋದನ್ನ ನಾವು ಗಮನಿಸಿದ್ವಿ. ಜೊತೆಗೆ ಸಿದ್ದರಾಮೋತ್ಸವ ಆಗಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಅವೆಲ್ಲವೂ ಕೂಡ ಶಕ್ತಿ ಪ್ರದರ್ಶನದ ಭಾಗವೇ. ಇದೀಗ ಮತ್ತೊಂದು ಭಾಗ ಅಂತ ಹೇಳಿದ್ರೆ ಈ ಒಂದು ಅಹಿಂದ ಸಮಾವೇಶವನ್ನ ಜನವರಿ 25ನೇ ತಾರೀಕು ಮೈಸೂರಿನಲ್ಲೇ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಂಡಿರೋದು. ಸಿದ್ದರಾಮಯ್ಯ ರಾಜ್ಯಕ್ಕೆ ಎಷ್ಟು ಅನಿವಾರ್ಯ
ಅನ್ನೋದರ ಮನವರಿಕೆಯನ್ನ ಮಾಡೋದಕ್ಕೋಸ್ಕರ ಈ ಒಂದು ಸಮಾವೇಶವನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಅಹಿಂದ ಸಂಘಟನೆಯವರು ಹೇಳ್ತಾ ಇದ್ದಾರೆ. ಕಾರಣ ಈಗಾಗಲೇ ಸಿದ್ದರಾಮಯ್ಯ ಅವರಿಂದಲೇ ಅನ್ನುವಂತಹ ವಿಚಾರವನ್ನ ಹೈಕಮಾಂಡ್ಗೆ ತಿಳಿಸಬೇಕು ಅನ್ನುವಂತಹ ಪ್ರಯತ್ನಗಳು, ಆ ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಸಮಾವೇಶವನ್ನ ಕೈಗೊಳ್ಳಲಾಗಿದೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಬಾರದು ಅನ್ನುವಂತಹ ಒತ್ತಡ ಎರಡೂ ಕೂಡ ಈ ಸಮಾವೇಶದಿಂದ ನಡೆಯುತ್ತೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಅಹಿಂದ ಮುಖಂಡರು ಸಮಾವೇಶದ ಬಗ್ಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ, ರೂಪರೇಷೆಗಳನ್ನ ಹಮ್ಮಿಕೊಂಡಿದ್ದಾರೆ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಹಿಂದ ಮುಖಂಡರಾಗಿರುವಂತಹ ಶಿವರಾಮು ಏನು ಹೇಳಿದ್ದಾರೆ ನೋಡೋಣ. ನಮ್ಮೆಲ್ಲ ಕಲಾ ಸಮುದಾಯಗಳಿಗೆ ತಂದೆ ಸ್ಥಾನ ಇರುವಂತರು ಸಿದ್ದರಾಮಯ್ಯ ಅವರು ಇವತ್ತು ಮುಖ್ಯಮಂತ್ರಿ ಹುದ್ದೆ ಕುರ್ಚಿಯ ವಿಚಾರವಾಗಿ ಬಹಳಷ್ಟು ಗೊಂದಲ, ವಿವಾದವನ್ನ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ. ಇದರಿಂದ ಏನ್ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಅಹಿಂದ ಸಮುದಾಯಗಳು, ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಸಮುದಾಯಗಳು ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲಿಗರಾಗಿ ನಿಂತಿದ್ದಾರೆ ಅವತ್ತಿಂದ. ಸೊ ಈಗಾಗಲೇ ಅಹಿಂದ ಸಂಘಟನೆಯವರು ಹೇಳುವ ಪ್ರಕಾರ ಕಾಂಗ್ರೆಸ್ ಪಕ್ಷಕ್ಕೇನೆ ಅಹಿಂದ ಸಮುದಾಯದವರೇ ಒಂದು ಬೆನ್ನೆಲುಬು ಆಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ನಾವು ಸಮಾವೇಶ ಮಾಡಿದ್ರೆ ಒಂದು ನೇರ ಮೆಸೇಜ್ ಅನ್ನ ಪಾಸ್ ಮಾಡ್ತೀವಿ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಕೇವಲ ಅಹಿಂದ ಸಮುದಾಯದವರು ಮಾತ್ರ ಅಲ್ಲ, ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಕ್ಯಾಬಿನೆಟ್ ಬೆಂಬಲ ಕೂಡ ಸಿಗ್ತಾ ಇದೆ. ಅವರೇ ಕಂಟಿನ್ಯೂ ಆಗಬೇಕು ಅನ್ನುವಂತಹ ಒಂದು ಸಪೋರ್ಟ್ ಕೂಡ ಅವರಿಗೆ ಸಿಗ್ತಾ ಇರುವಂತದ್ದು. ಸಿದ್ದು 5 ವರ್ಷ ಸಿಎಂ ಅಂತ ಹೇಳಿ ಈಗಾಗಲೇ ಅನೇಕ ಸಚಿವರುಗಳು ಕೂಡ ಹೇಳ್ತಾ ಇದ್ದಾರೆ. ಸಿದ್ದು ಆಪ್ತ ಬಣದವರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ, ಇನ್ನು ಮುಂದೆಯೂ ಕೂಡ ಆಗಿರ್ತಾರೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ. 2028ರವರೆಗೂ ಸಿದ್ದರಾಮಯ್ಯ ಅವರು ಸಿಎಂ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಆಪ್ತ ಬಣದವರು ಹಾಗೇನೆ ಸಚಿವರುಗಳು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ಅವರ ಬದಲಾವಣೆ ಆಗತ್ತಾ ಅನ್ನುವಂತಹ ಪ್ರಶ್ನೆಗೂ ಕೇಳಿದ್ರೆ ಬದಲಾವಣೆ ಅನ್ನೋದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಪ್ತರು ಅದನ್ನು ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. 2028ರವರೆಗೂ ಯಾವುದೇ ಬದಲಾವಣೆ ಇಲ್ಲ, ಸಿಎಂ ವಿಚಾರಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿ ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸಿದ್ದು ಆಪ್ತ ಬಣದಲ್ಲಿ ಗುರುತಿಸಿರುವಂತಹ ಸಚಿವ ಜಮೀರ್ ಅಹ್ಮದ್ ಖಾನ್ ಮಾತನಾಡಿದ್ದಾರೆ. ಈ ವಿಚಾರದಲ್ಲಿ ನೋಡೋಣ. ನವೆಂಬರ್ ಕ್ರಾಂತಿ ಆಯಿತು, ಈಗ ಡಿಸೆಂಬರ್ ಕ್ರಾಂತಿ ಆಯಿತು, ಈಗ ಸಂಕ್ರಾಂತಿ ಕ್ರಾಂತಿ ಅಂತಾರೆ. ಯಾವ ಕ್ರಾಂತಿನೂ ಇಲ್ಲ, ಏನೇನೂ ಇಲ್ಲ. ಸಿದ್ದರಾಮಯ್ಯ ಅವರೇ 28ವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಈಗ ಸಿದ್ದರಾಮಯ್ಯನಿಗೆ ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ ಯಾರಿಂದಲೂ ಸಾಧ್ಯ ಇಲ್ಲ. ಸೊ ಸಿದ್ದು ಆಪ್ತರ ಮಾತುಗಳನ್ನ ನಾವು ಕೇಳಿದ್ವಿ. ಪದೇ ಪದೇ ಈ ಒಂದು ಸ್ಟೇಟ್ಮೆಂಟ್ ಅನ್ನೇ ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ, ಸಿಎಂ ಕುರ್ಚಿ ಖಾಲಿ ಇಲ್ಲ, ಯಾವ ಕ್ರಾಂತಿಯೂ ಕೂಡ ನಡೆಯೋದಿಲ್ಲ ಅನ್ನುವಂಥದ್ದು. ಆದರೆ ಇವೆಲ್ಲದರ ಮಧ್ಯೆ ಇರುವಂಥದ್ದು ಸಿದ್ದರಾಮಯ್ಯ ಅವರು ಹಾಗೇನೆ ಡಿ.ಕೆ. ಶಿವಕುಮಾರ್ ಅವರ ನಡೆ. ಡಿ.ಕೆ. ಶಿವಕುಮಾರ್ ಒಪ್ಪಂದದ ವಿಚಾರವನ್ನು ಕೂಡ ಹೇಳಿದ್ದನ್ನ ನಾವು ನೋಡಿದ್ವಿ. ಹಾಗಾದ್ರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಇವತ್ತು ಕೊಟ್ಟಂತಹ ಸ್ಟೇಟ್ಮೆಂಟ್ ಸಾಕಷ್ಟು ಸಸ್ಪೆನ್ಸ್ ಅನ್ನ ಹುಟ್ಟು ಹಾಕಿದೆ. ಅವರ ನಡೆ ಸಾಕಷ್ಟು ನಿಗೂಢ ಆಗಿದೆ. ಹಾಗಾದ್ರೆ ತ್ಯಾಗವೋ ತಂತ್ರವೋ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ಎಲ್ಲಾ ಕುರ್ಚಿ ಕಚ್ಚಾಟದ ಮಧ್ಯೆ ಕುತೂಹಲ ಮೂಡಿಸ್ತಾ ಇರೋದು ಸಿಎಂ ಸಿದ್ದರಾಮಯ್ಯ ಹಾಗೆಯೇ ಸಿಎಂ ಡಿ.ಕೆ. ಶಿವಕುಮಾರ್ ಇವರಿಬ್ಬರ ಕೂಡ ನಡೆ. ಸಿದ್ದರಾಮಯ್ಯ ಅವರು ಒಳಗೊಳಗೆ ಈ ಪ್ರಯತ್ನಗಳನ್ನ ಮಾಡ್ತಾ ಇದ್ದು ತನ್ನ ಬಲ ಪ್ರದರ್ಶನಕ್ಕೆ ಈ ರೀತಿಯಾದಂತಹ ಅಹಿಂದ ಸಮಾವೇಶವನ್ನ ಮಾಡಿಸ್ತಾ ಇದ್ದಾರೆ ಅನ್ನೋದೊಂದು ಕಡೆ. ಆದ್ರೆ ಮತ್ತೊಂದು ಕಡೆ ಪ್ರತಿಪಕ್ಷಗಳೇ ಹೇಳ್ತಾ ಇದೆ ಡಿ.ಕೆ. ಶಿವಕುಮಾರ್ ಅವರು ದೇಗುಲವನ್ನು ಸುತ್ತಾಡ್ತಾ ಇದ್ದಾರೆ, ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಆ ರೀತಿಯ ಪ್ರಯತ್ನ ಮಾಡ್ತಾ ಇದ್ದಾರೆ, ಒಟ್ಟಿನಲ್ಲಿ ಆಡಳಿತ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಡಿ.ಸಿ.ಎಂ ಆಗಿ ಮುಂದುವರಿಯಲು ನನಗೆ ಸಂತೋಷ ಅಂತ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರುವ ಸ್ಟೇಟ್ಮೆಂಟ್ ಇದೆಯಲ್ಲ, ಇದುವೇ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಹಾಗಾದ್ರೆ ಅವರ ನಡೆ ಏನು? ಇದು ತಂತ್ರನ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಡುವುದರ ಮೂಲಕ, ಅಥವಾ ಇದು ತ್ಯಾಗದ ವಿಚಾರನ? ಪ್ರತಿ ಬಾರಿ ಕೂಡ ಹೇಳ್ತಾರೆ ಅವರು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅನ್ನುವ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ. ಈ ಸಲ ಕೂಡ ಅಂತಹದ್ದೇ ಒಂದು ತ್ಯಾಗದ ಮಾತಾಡಿದ್ರ? ದೆಹಲಿಯಲ್ಲಿ ನಾನು ಯಾರನ್ನೂ ಕೂಡ ಭೇಟಿ ಆಗ್ತಾ ಇಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಇವರು ಹೋಗೋದೇ ಅಲ್ಲಿ ವರಿಷ್ಠರನ್ನ ಭೇಟಿ ಮಾಡೋದಿಕ್ಕೆ, ಸಿಎಂ ವಿಚಾರದಲ್ಲಿ ಒಂದು ಕ್ಲಾರಿಫಿಕೇಶನ್ ಅನ್ನ ಪಡೋದಿಕ್ಕೆ, ಒಂದು ಯಾವುದೇ ರೀತಿಯಾದಂತಹ ಗೊಂದಲ ಏನು
ಇತ್ತು, ಅದನ್ನ ಈಗ ನಿವಾರಣೆ ಮಾಡೋದಿಕ್ಕೆ, ಅವರ ಸಿಎಂ ಕುರ್ಚಿಯ ಬಗ್ಗೆ ಮಾತಾಡೋದಿಕ್ಕೆ ಅಂತ ಇತ್ತು. ಆದ್ರೆ ನಾನು ಯಾವರನ್ನೂ ಕೂಡ ಭೇಟಿ ಮಾಡೋದಿಲ್ಲ ಅಂತ DK ಶಿ ಹೇಳಿದ್ದಾರೆ. ಅಹಿಂದ ಸಮಾವೇಶದ ಬಗ್ಗೆ ಕೂಡ ಅವರ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಹೇಳಿದ್ದು, ಅಹಿಂದ ಸಮಾವೇಶ ಮಾಡೋರು ಮಾಡ್ಲಿ, ಸಂತೋಷ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೇನು ಬೇಜಾರಿಲ್ಲ ಆ ವಿಚಾರದಲ್ಲಿ ಅನ್ನುವಂತಹ ವಿಚಾರವನ್ನ ಹೇಳಿದ್ರು ಕೂಡ ಅವರ ಒಳಗೊಳಗಿನ ರಣತಂತ್ರ ಏನು ಅನ್ನೋದು ಕುತೂಹಲ ಇರುವಂಥದ್ದು. ಇನ್ನು ಪಟ್ಟದ ಫೈಟ್ ಮಧ್ಯೆಯೇ DK ಶಿವಕುಮಾರ್ ಅವರ ಈ ಒಂದು ನಡೆ ಇದೆಯಲ್ಲ, ನಿಗೂಢ ನಡೆ, ನಿಗೂಢ ಮಾತಿದೆಯಲ್ಲ, ಇದು ಸಾಕಷ್ಟು ಚರ್ಚೆಗೆ, ಕುತೂಹಲಕ್ಕೆ ಕಾರಣ ಆಗಿದೆ. ಪಟ್ಟದ ಆಸೆ ಇದ್ದವರು ಏಕಾಏಕಿಯಾಗಿ ಬಿಡೋದಕ್ಕಂತೂ ಸಾಧ್ಯ ಇಲ್ಲ. ಅವರ ಆಪ್ತರ ಮೂಲಕ ಅವರು ಕೂಡ ಹೇಳಿಸ್ತಾ ಇದ್ದಾರೆ, ತಾನು ಸಿಎಂ ಒಂದಲ್ಲ ಒಂದು ದಿನ ಆಗೇ ಆಗ್ತೀನಿ ಅನ್ನುವಂಥ ಭರವಸೆ ಇದೆ. ಇಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ನಡೆ ಏನು, ಯಾಕೆ ಈ ಮಾತುಗಳನ್ನ ಹೇಳಿದ್ದಾರೆ ಅನ್ನುವಂದು ಕುತೂಹಲಕ್ಕೆ ಕಾರಣ ಆಗಿದೆ. DK ಶಿವ ಅವರ ಮಾತನ್ನೇ ಕೇಳೋಣ. I can't disclose what all we discussed. We all have joined together, we have worked together, we have brought government together, and every party worker of the state has given their life, given their sweat, and all of them would support to win. And I am very grateful to the people of this Karnataka that they gave us a massive mandate, and whatever we had promised to them, we have delivered to them. We will continue to do so. And I'm very happy the High Command also gave me a very free hand. Myself and all the team, we all are to, as a team. It is not only DK Shivakumar or Siddaramaiah. I am not meeting anyone. I am not meeting anyone because I think no one is here in Bangalore. Kharge Sahib is in Delhi, according to me. I think Rahulji has come yesterday. I don't want to disturb him. ನಾನು ಯಾರನ್ನು ಕೂಡ ಡಿಸ್ಟರ್ಬ್ ಮಾಡೋದಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ ಯಾರನ್ನ ಕೂಡ ನಾನು ಭೇಟಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಈ ಮೊನ್ನೆನೇ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಲೋಕಲ್ ಫೈಟ್ ಅಥವಾ ಲೋಕಲ್ ಅಲ್ಲಿ ಇರುವಂತಹ ಗೊಂದಲ, ಇದು ಹೈಕಮಾಂಡ್ ಅಂತ ಯಾಕೆ ಹೇಳ್ತೀರಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಆದ್ರೆ DK ಶಿ ಅವರು ಸುಮ್ಮನೆ ಕೂರುವ ಜಾಯಮಾನದವರಲ್ಲ, ಏನು ಬೇಕೋ ಅದನ್ನ ಪಡಿತಾರೆ. ಆ ರೀತಿಯ ಪ್ರಯತ್ನವನ್ನ ಅವರು ಮಾಡ್ತಾರೆ. ಹಾಗಾದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ DK ಶಿ ಅವರ ನಡೆ ಏನು ಅನ್ನೋದ್ರ ಜೊತೆಗೆ ಎಲ್ಲಾ ಕುರ್ಚಿ ಕಚ್ಚಾಟದ ಮಧ್ಯೆ ಪ್ರತಿಪಕ್ಷಗಳು ಇದನ್ನೇ ಇದೀಗ ಅಸ್ತ್ರವನ್ನಾಗಿ ಮಾಡಿಕೊಂಡಿವೆ. ಇದನ್ನೇ ಇದೀಗ ಈ ಕಾಂಗ್ರೆಸ್ಗೆ ಪೆಟ್ಟು ಕೊಡುವಂತಹ ಪ್ರಯತ್ನಗಳು ಕೂಡ ಇದೀಗ ಪ್ರತಿಪಕ್ಷಗಳಿಂದ ನಡೀತಾ ಇದೆ. ಸಿಎಂ DCM ಕುರ್ಚಿ ಕಚ್ಚಾಟಕ್ಕೆ ಪ್ರತಿಪಕ್ಷಗಳು ಟಕ್ಕರನ್ನ ಕೊಡ್ತಾ ಇವೆ. ಕಳೆದ ಹಲವು ತಿಂಗಳಿಂದಲೂ ಕೂಡ ಈ ವಿಚಾರವೇ ಈಗ ಪ್ರತಿಪಕ್ಷಗಳಿಗೆ ಅಸ್ತ್ರ ಆಗಿರುವಂತದ್ದು. ಸಿಎಂ ಕುರ್ಚಿ ಕಚ್ಚಾಟದಿಂದಾಗಿ, ಈ ಒಂದು ಪಟ್ಟದ ಆಟದಿಂದಾಗಿ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿದೆ. ಇದು ಪ್ರತಿ ಬಾರಿ ಕೂಡ ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾರೆ ಪ್ರತಿಪಕ್ಷದವರು. ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಒಂದು ಗೊಂದಲವನ್ನ ನಿವಾರಣೆ ಮಾಡಿ, ಒಂದು ಸ್ಪಷ್ಟನೆಯನ್ನ ಕೊಡಿ, ಯಾರು ಮುಖ್ಯಮಂತ್ರಿ ಅಂತ ಹೇಳಿ ಅನ್ನುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಗ್ಯಾರಂಟಿಗಳಿಂದಾಗಿ ಯಾವುದಕ್ಕೂ ಕೂಡ ದುಡ್ಡಿಲ್ಲ, ಸರ್ಕಾರ ದಿವಾಳಿ ಆಗಿ ಹೋಗಿದೆ ಅನ್ನೋದನ್ನ ಇದೀಗ ವಿಪಕ್ಷದ ನಾಯಕರುಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ, ಕಾರಣ ಸರ್ಕಾರದ ಬಳಿ ಹಣ ಇಲ್ಲ, ದಿವಾಳಿ ಆಗಿದೆ, ಗ್ಯಾರಂಟಿಗಳಿಗೆ ದುಡ್ಡನ್ನ ಕೊಟ್ಟು ಈ ಕಡೆ ಅಭಿವೃದ್ಧಿಗೋಸ್ಕರ ಹಣ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅಧಿಕಾರ ಕೊಡಲ್ಲ, DK ಶಿ ದೇಗುಲಗಳನ್ನ ಸುತ್ತಾಟ ಮಾಡುವುದು ಬಿಡಲ್ಲ ಅನ್ನುವಂತಹ ಒಂದು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಕಾರಣ ಸಿದ್ದರಾಮಯ್ಯ ಅವರು ಇಲ್ಲಿ ಇದ್ರೆ ಅಥವಾ ಅವರ ಅಧಿವೇಶನದಲ್ಲಿದ್ದಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡಿರೋದು, ಜೊತೆಗೆ ಇದೀಗ ಅಲ್ಲಿಗೆ ಹೋಗ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇದೆಲ್ಲ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಅಭಿವೃದ್ಧಿ ಹೇಗ್ ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ವಿಪಕ್ಷದವರು ಕೇಳ್ತಾ ಇದ್ದಾರೆ. ಸಹಜವಾಗಿ ಎಲ್ಲ ಗೊಂದಲ ಸಾರ್ವಜನಿಕರಿಗೆ, ಜನರಿಗೂ ಕೂಡ ಒಂದು ರೀತಿಯ ಗೊಂದಲಕ್ಕೆ ಕಾರಣ ಆಗಿದೆ. ಏನಾಗತ್ತೆ, ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಜನರಿಗೂ ಕೂಡ ಮೂಡಿಸಿದೆ. ಸೊ DK ದೆಹಲಿ ಪ್ರವಾಸವನ್ನ ಕುಟುಕಿದ್ದಾರೆ. ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಅವರು ದೆಹಲಿಗೆ ಇವರು ಹೋಗ್ತಾರೆ, ಆದ್ರೆ ಸಿದ್ದರಾಮಯ್ಯ ಅವರು ಹೋಗಲ್ಲ. ಸೊ ರಾಮ ರಾವಣರ ಯುದ್ಧಕ್ಕೆ ಇದೀಗ ಈ ಒಂದು ಕುರ್ಚಿ ಕಚ್ಚಾಟವನ್ನ ಸಿಎಂ ಹಾಗೇನೆ DCM ಅವರ ಪಟ್ಟದ ಆಟದ ವಿಚಾರವನ್ನ ದೇವೇಗೌಡರು ಹೋಲಿಸಿದ್ದಾರೆ. ಇದು ರಾಮ ರಾವಣರ ನಡುವಿನ ಯುದ್ಧ ಅನ್ನೋದನ್ನ ಇದೀಗ ಮಾಜಿ ಪ್ರಧಾನಿ HD ದೇವೇಗೌಡರು ಹೇಳಿದ್ದಾರೆ. DK ಶಿ ಪೂಜೆ ಸಿದ್ದು ಸಂಕಲ್ಪಕ್ಕೂ ಕೂಡ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಹಾಗೇನೆ JDS ನಾಯಕರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ. ಡೊಂಬರ ಆಟ ಅಂತ ಹೇಳಿ ಹಿಂದೆ ನಾವು ನೋಡ್ತಾ ಇದ್ವಿ. ನಾವು ಹುಡುಗರು ಡೊಂಬರ ಆಟ ಅಂತ ಹಳ್ಳಿಗಳಲ್ಲಿ ಒಂದು ವೈಟು
ಬಟ್ಟೆ ಕಟ್ಟಿ ಹಿಂದ್ಗಡೆ ಹಿಂಗೆ ಕುಡಿಸೋರು ರಾಮಂದು ರಾವಣಂದು ತೊಗಲ್ ಬೊಂಬೆ ಸರ್. ಅದನ್ನು ನೋಡ್ತಾ ಇದ್ದೆ ನಾನು ಆಗ. ಈಗ ಆ ರೀತಿ ನಡೀತಾ ಇದೆಯೇ ಅಂತ ನನ್ನ ಭಾವನೆ ಅಷ್ಟೆ. ಈ ರಾಜ್ಯದ ದುರ್ದೈವ ನಾವಿನ್ನೂ ಬದುಕಿದ್ದೀವಿ ಇದನ್ನು ನೋಡೋದಕ್ಕಿಂತ ಅಷ್ಟೇ ದುರ್ದೈವ. ಅಯ್ಯೋ ರಾಮ, ಅವ್ರ ಪೂಜೆ ನಾವು ಮಾಡೋಕ್ಕಾಗಲ್ಲ ಸರ್. ಅವ್ರು ಎಷ್ಟು ಪೂಜೆ ಮಾಡಿದ್ದಾರೆ ಬಹುಶಃ ಸಿದ್ದರಾಮಯ್ಯನೂ ಮಾಡೋಕ್ಕಾಗಲ್ಲ. ಸಿದ್ದರಾಮಯ್ಯ ಕೆನಾಟ್ ಕಾಂಪೀಟ್ ವಿತ್ ಡಿ.ಕೆ. ಶಿವಕುಮಾರ್ ಟು ಪರ್ಫಾರ್ಮ್ ದಿ ಪೂಜಾ. ಸಿದ್ದರಾಮಯ್ಯನೂ ಆಗಲ್ಲ ಕಾಂಪೀಟ್ ಮಾಡೋದು. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರು ಹೇಳಿದಂಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿಯವರು ವೋಟ್ ಚೋರಿ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಕರ್ನಾಟಕದ ಬಗ್ಗೆ ಅವ್ರಿಗೆ ಇಲ್ಲಿ ಏನೇನು ಚೋರಿ ನಡೀತಾ ಇದೆ ಅನ್ನೋದು ಅವ್ರಿಗೆ. ಸಿದ್ದರಾಮಯ್ಯನವರು ಅಧಿಕಾರ ಬಿಡಲ್ಲ, ಅಧಿಕಾರ ಕೊಡಲ್ಲ, ಬಿಡಲ್ಲ. ಈ ಡಿ.ಕೆ. ಶಿವಕುಮಾರ್ ಅವರು ದೇವಸ್ಥಾನ ಟೆಂಪಲ್ರನ್ನು ಬಿಡಲ್ಲ. ಇಷ್ಟೇ ಕರ್ನಾಟಕದಲ್ಲಿ ಇವತ್ತೇನು ನಡೀತಾ ಇದೆ ಅಂದರೆ ಇಷ್ಟೇ. ಇವರು ಒಂದು ಕಡೆ ಟೆಂಪಲ್ ರನ್ನು, ಅವರ ಒಂದು ಕಡೆ ಡಿನ್ನರ್ ಪಾರ್ಟಿಗಳು. ಕುರ್ಚಿ ಗಲಾಟೆ ಮುಂದುವರಿಯೋದಲ್ಲ, ಇನ್ನೂ ಸ್ವಲ್ಪ ದಿವಸ ಕಾಯಿರಿ. ಎಂಟರ್ಟೈನ್ಮೆಂಟ್ ಏನೇನು ಆಗ್ತದೆ ನೋಡಿ. ಖಂಡಿತವಾಗೂ ಕಾಂಗ್ರೆಸ್ಸಿಗೆ 140 ಸ್ಥಾನ ಏನು ಬಂದಿದೆ ಅದು ಅಜೀರ್ಣ ಆಗಿದೆ. ಅದು ಅದರ ಆರೋಗ್ಯವನ್ನೇ ಹಾಳು ಮಾಡಿದೆ ಆ ಮೆಜಾರಿಟಿ. ಹಾಗಾಗಿ ಏನೆಲ್ಲ ಆಗ್ತದೆ ಅದರಲ್ಲೇ ಡಿವೈಡ್ ಆಗಿದೆ. ವಿರೋಧಿಗಳು ಅದರಲ್ಲೇ ಇದ್ದಾರೆ, ಪರವಾಗಿರೋರು ಅದರಲ್ಲೇ ಇದ್ದಾರೆ. ಹಾಗಾಗಿ ಅವರ ತಂತ್ರಕ್ಕೆ ಅವರೇ ಬಲಿಯಾಗ್ತಾ, ಆ ಪಕ್ಷವೇ ಬಲಿಯಾಗ್ತಾ ಇದೆ. ಸದ್ಯದಲ್ಲೇ ಸರ್ಕಾರ ಬಿದ್ದು ಹೋದರೂ ನೀವು ಆಶ್ಚರ್ಯ ಪಡಬೇಕಾಗಿದ್ದಿಲ್ಲ. ಸೊ ಒಂದ್ ಕಡೆ ಈಗಾಗಲೇ ಡಿ.ಕೆ. ಶಿವಕುಮಾರ್, ಮತ್ತೊಂದು ಕಡೆ ಸಿದ್ದರಾಮಯ್ಯ, ಇವೆಲ್ಲದರ ಮಧ್ಯೆ ಪ್ರತಿಪಕ್ಷಗಳು ಯಾವ ರೀತಿಯಾಗಿ ಒಂದು ವಿಚಾರವನ್ನ ತೆಗೆದುಕೊಂಡಿವೆ ಅನ್ನೋದನ್ನು ಗಮನಿಸಿದ್ವಿ. ಆದರೆ ಈಗ ಖರ್ಗೆ ಇಲ್ಲಿ ಸೈಲೆಂಟ್ ಗೇಮ್ ಅನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ಸಾಕಷ್ಟು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿದ್ರು. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದು ಹೈಕಮಾಂಡ್ ನಲ್ಲಿ ಗೊಂದಲ ಇಲ್ಲ, ಸ್ಥಳೀಯರದ್ದೇ ಗೊಂದಲ, ಲೋಕಲ್ ಆಗಿ ಇವರು ಗೊಂದಲ ಇದೆ ಇದರಲ್ಲಿ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯಾದಂತಹ ನಾವು ಇಂಟರ್ಫಿಯರೆನ್ಸ್ ಆಗೋ ಅವಶ್ಯಕತೆ ಇಲ್ಲ, ಮತ್ತೇನು ಹೇಳೋದಿಲ್ಲ ಅಂತ ಹೇಳೋದ್ರ ಮೂಲಕ ಈ ಎಲ್ಲ ಒಂದು ಕುರ್ಚಿ ಕಚ್ಚಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಅನ್ನ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಹಾಕಿದ್ದಾರೆ. ಬೆಂಗಳೂರಲ್ಲೂ ಕೂಡ ಖರ್ಗೆಯನ್ನ ಭೇಟಿ ಮಾಡ್ತಾ ಇದ್ದಾರೆ ಸಚಿವರುಗಳು, ಶಾಸಕರು ಅವರನ್ನ ಮೀಟ್ ಮಾಡಿ ಅನೇಕ ಲಾಬಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸಂಕ್ರಾಂತಿ ಬಳಿಕ ಸಂಪುಟ ಪುನಾರಚನೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಅನೇಕ ಶಾಸಕರುಗಳು. ಕಾರಣ ಇಷ್ಟೇ, ಒಂದಷ್ಟು ಸಚಿವರುಗಳು ಭೇಟಿ ಮಾಡ್ತಾ ಇರೋದ್ರ ಹಿಂದೆ ನಮ್ದೇ ಯಾವುದೇ ರೀತಿಯಾದ ಪೋರ್ಟ್ಫೋಲಿಯೋ ಹೋಗದೇ ಇರಲಿ ಅನ್ನುವಂಥದ್ದು. ಪುನಾರಚನೆ ಆದ್ರೆ ಅವಕಾಶ ಸಿಗತ್ತೆ ಅನ್ನುವ ವಿಶ್ವಾಸದಲ್ಲಿ ಅನೇಕ ಶಾಸಕರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿಯಾಗಿ ವರ್ಕೌಟ್ ಆಗತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಹಾಗಾದ್ರೆ ಕಾಂಗ್ರೆಸ್ ಮುಖಂಡರು ಏನ್ ಹೇಳಿದ್ದಾರೆ ನೋಡೋಣ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಂದ್ರೆ ಅವರೇ ನಮಗೆ ಹೈಕಮಾಂಡ್. ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು ನೇತೃತ್ವದಲ್ಲಿ ಇದ್ದಾರೆ. ಅವರೆಲ್ಲರೂ ಸೇರಿ ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ. ಅದಕ್ಕಾಗಿ ಅವರು ಈ ಗೊಂದಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಈಗ ಹೊಸ ವರ್ಷದಲ್ಲಿ ಆಗ್ತದೆ, ಹೊಸ ವರ್ಷದಲ್ಲಿ ಆಗ್ತದಂಥ ಒಂದು ನಿರೀಕ್ಷೆ ಇದೆ, ಒಂದು ವಿಶ್ವಾಸ ಇದೆ. ಹೊಸ ವರ್ಷದಲ್ಲಿ ಒಂದು ಅವಕಾಶ ಮಾಡಿಕೊಡ್ತಾರೆ ನಮ್ಮ ಪಕ್ಷದ ಹೈಕಮಾಂಡು ಮತ್ತು ಮುಖಂಡರು, ವರಿಷ್ಠರು, ರಾಜ್ಯದ ಎಲ್ಲರೂ ಸೇರಿ ಒಂದು ತೀರ್ಮಾನ ತಗೊಳ್ತಾರೆ, ಒಂದು ಅವಕಾಶ ಸಿಗ್ತದೆ ಅಂತ ಇದೆ. ಸಿಎಂ ಕುರ್ಚಿಯೇ ಬದಲಾಗತ್ತಾ ಅಥವಾ ಸಂಪುಟ ಪುನಾರಚನೆ ಆಗತ್ತಾ ಅನ್ನೋದು ಸಂಕ್ರಾಂತಿ ಆದ ನಂತರ ಗೊತ್ತಾಗತ್ತೆ ಅಂತಹ ಒಂದು ಆಶಾಭಾವನೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ, ಇದು ಯಾವೆಲ್ಲ ರೀತಿಯ ಬದಲಾವಣೆಗಳಿಗೆ ಕಾರಣ ಆಗತ್ತೆ ಅನ್ನೋದು. ಇನ್ನು ಚದುರಂಗದ ಎರಡನೇ ಸ್ಟೋರಿ, ಸ್ಟಾರ್ ವಾರ್ ವಿರುದ್ಧ ಕಾನೂನು ಸಮರ, ಕೆಟ್ಟ ಮನಸ್ಥಿತಿಗಳಿಗೆ ವಿಜಯಲಕ್ಷ್ಮಿ ಪಾಠ, ಕಮೆಂಟ್ಸ್ ಮಾಡಿದವರಿಗೆ ಟೆನ್ಷನ್ ಶುರು. ಇದುವೇ ಚದುರಂಗದ ಎರಡನೇ ಸ್ಟೋರಿ, ವಿಜಯ ಯುದ್ಧ. ಯಾರ್ಯಾರು ಕೆಟ್ಟದಾಗಿ ಕಮೆಂಟ್ಸ್ ಮಾಡಿದಾರೋ ಅವರ ವಿರುದ್ಧ ಕಾನೂನು ಸಮರಕ್ಕೆ ಇಳಿದ್ದಾರೆ ಇದೀಗ ವಿಜಯಲಕ್ಷ್ಮಿ. ಕಮೆಂಟ್ಸ್ ಕ್ರಿಮಿಗಳ ವಿರುದ್ಧ ದೂರನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ಸುದೀಪ್ ಅವರು ಹೇಳಿಕೆ ಕೊಟ್ಟಿದ್ರಲ್ಲ, ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ ಅಂತ ಹೇಳಿ, ಅದೇ ರೀತಿಯಾಗಿ ಈ ಮೂಲಕ ಇದೀಗ ವಿಜಯಲಕ್ಷ್ಮಿ ಅವರು ಕೂಡ ಯುದ್ಧಕ್ಕೆ ಸಿದ್ಧ ಅಂತ ಹೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ.
ಎಲ್ಲವನ್ನ ನೋಡಿಕೊಂಡು ಸುಮ್ಮನಿರೋಳು ನಾನಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಈ ಮೂಲಕ ವಿಜಯಲಕ್ಷ್ಮಿ ಅವರು ರವಾನೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಯಾರ್ಯಾರು ಅತ್ಯಂತ ಕೆಟ್ಟದಾಗಿ ಈ ರೀತಿಯಾಗಿ ಕಮೆಂಟ್ಸ್ ಮಾಡಿದ್ದಾರೆ ಅವೆಲ್ಲವನ್ನ ಇಟ್ಟುಕೊಂಡು ಆ ಒಂದು ದಾಖಲೆಗಳೊಂದಿಗೆನೆ ಇವತ್ತು ಅವರು ದೂರನ್ನ ಸಲ್ಲಿಸಿರುವಂಥದ್ದು. ಹಾಗಾದ್ರೆ ಈ ವಿಜಯ ಯುದ್ಧ ಯಾರ ವಿರುದ್ಧ, ವಿಜಯ ಯುದ್ಧ ಯಾವ ರೀತಿಯಾಗಿ ಸಾಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಈಗಾಗಲೇ ವಿಜಯಲಕ್ಷ್ಮಿ ದರ್ಶನ್ ಅವರು ಇವತ್ತು ದೂರನ್ನ ಸಲ್ಲಿಸಿದ್ದಾರೆ. ಕಿಚ್ಚ ಸುದೀಪ್ ಹಾಗೆಯೇ ದರ್ಶನ್ ಸ್ಟಾರ್ ವಾರ್ಗೆ ಇದೀಗ ಎಂಟ್ರಿ ಆಗಿರೋದು ವಿಜಯಲಕ್ಷ್ಮಿ ಅವರು. ದರ್ಶನ್ ವಿಜಯಲಕ್ಷ್ಮಿ ವಿಚಾರವಾಗಿ ಕೆಟ್ಟ ಕಾಮೆಂಟ್ಸ್ ಯಾರು ಮಾಡಿದ್ದಾರೆ ಅವರ ವಿರುದ್ಧ ವಿಜಯಲಕ್ಷ್ಮಿ ಸಮರವನ್ನೇ ಸಾರಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಮೆಂಟ್ಸ್ ಅನ್ನ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ಜನರಿಗೂ ತೋರಿಸುವಂತಹ ಪ್ರಯತ್ನವನ್ನ ಅವರು ಮಾಡಿದ್ದಾರೆ. ಈ ರೀತಿಯಾಗಿ ಕಮೆಂಟ್ಸ್ ಮಾಡ್ತಿದ್ದಾರೆ ಅಶ್ಲೀಲವಾಗಿ ಅಂತ ಹೇಳಿ. ಎಲ್ಲವನ್ನು ನೋಡಿಕೊಂಡು ಸುಮ್ಮನಿರೋಳು ನಾನಲ್ಲ ಅನ್ನುವಂತಹ ಸಂದೇಶವನ್ನ ಈ ಮೂಲಕ ವಿಜಯಲಕ್ಷ್ಮಿ ಅವರು ಅಲ್ಲಿ ಪಾಸ್ ಮಾಡಿದ್ದಾರೆ. ಕಾರಣ ಇಂತಹ ಒಂದು ಮೆಸೇಜ್ ಯಾರು ಮಾಡಿದಾರೋ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಮುಂದಾಗಿದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ದೂರನ್ನ ಕೊಟ್ಟಿದ್ದು, ಕೆಟ್ಟದಾಗಿ ಕಾಮೆಂಟ್ ಮಾಡಿದವರಿಗೆ ಕ್ಲಾಸ್ ಫ್ಯಾನ್ಸ್ ಅಂತ ಹೇಳಿ ವಿಜಯಲಕ್ಷ್ಮಿ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾಗಿ ನಿಮ್ಮ ಘನತೆ, ಮಾನ, ಮರ್ಯಾದೆ ಬಹಿರಂಗ ಮಾಡಿದ್ದಕ್ಕೆ ಧನ್ಯವಾದ ಅನ್ನುವಂತಹ ಒಂದು ಅವರು ಪೋಸ್ಟ್ ಅನ್ನು ಕೂಡ ಮಾಡಿರೋದು. ಕಾಮೆಂಟ್ಗಳ ವಿರುದ್ಧ ಈಗಾಗಲೇ ದೂರು ಕೊಡಲಾಗಿದೆ. ಯಾರ್ಯಾರು ಈ ರೀತಿಯಾಗಿ ಅಶ್ಲೀಲವಾಗಿ ಕಾಮೆಂಟ್ ಮಾಡಿದಿರೋ ಅವರ ವಿರುದ್ಧ ನಾನು ದೂರನ್ನ ಸಲ್ಲಿಸಿದ್ದೇನೆ. ಕಿರುಕುಳದಿಂದ ಯಾರ ಘನತೆಗೂ ಕೂಡ ಧಕ್ಕೆ ಆಗೋದಿಲ್ಲ ಅನ್ನೋದನ್ನು ಕೂಡ ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ. ಚೀಪ್ ಭಾಷೆ ಬಳಸಿ ಕೆಟ್ಟ ಕಾಮೆಂಟ್ ಮಾಡಿದ ಹುಡುಗಿಯರಿಗೆ ಇದೀಗ ಶಹಬಾಸ್ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಆಕಾಶದಿಂದ ಇಳಿದು ಬಂದವರಂತೆ ಆಡ್ತಾ ಇರುವ ಹುಡುಗರಿಗೂ ಭೇಷ್ ಅಂತ ಹೇಳಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರು. ಮಾನ ಮರ್ಯಾದೆ, ಅಮ್ಮ ಅಕ್ಕ ತಂಗಿಯರ ಬಾಂಧವ್ಯವಿಲ್ಲದ ಮನಸ್ಸುಗಳು ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಕೆಟ್ಟ ಕಮೆಂಟ್ ನೋಡಿಯೋ ಸುಮ್ಮನಿರೋಳು ನಾನು ಅಲ್ಲ, ಯುದ್ಧವನ್ನ ಸಾರಿದ್ದೇನೆ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಇದೇ ನಿಮ್ಮ ಪ್ರವೃತ್ತಿ ಆಗಿದ್ರೆ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಪೋಸ್ಟ್ ಅನ್ನು ಕೂಡ ಮಾಡಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರು. ಸಮಾಜದ ಎಲ್ಲ ಮಹಿಳೆಗೂ ಕೂಡ ಗೌರವ ಇದ್ದೇ ಇರುತ್ತೆ. ಯಾವ ಮಹಿಳೆಯನ್ನು ಕೂಡ ಚೀಪಾಗಿ ಕಾಣುವಂತಹ ಸಮಾಜ ನಮ್ಮದಲ್ಲ ಅನ್ನೋದನ್ನು ಕೂಡ ವಿಜಯಲಕ್ಷ್ಮಿ ದರ್ಶನ್ ಅವರು ಹೇಳಿದ್ದಾರೆ. ಈ ಮೂಲಕ ಅವರು ದೂರನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಕಾಮೆಂಟ್ಸ್ ಯಾವ್ಯಾವ ಅಕೌಂಟ್ಗಳಲ್ಲಿ ಈ ರೀತಿಯಾಗಿ ಆ ಒಂದು ಕಾಮೆಂಟ್ಸ್ ಬಂದಿದೆ ಅಂತಹ ಕಾಮೆಂಟ್ಸ್ನ ಪ್ರತಿಯನ್ನು ಅಥವಾ ಆ ರೀತಿಯಾದಂತಹ ಒಂದು ದಾಖಲೆಗಳನ್ನ ಇಟ್ಟುಕೊಂಡು ಅವರು ದೂರನ್ನ ದಾಖಲಿಸಿದ್ದಾರೆ. ಸೊ ವಿಜಯಲಕ್ಷ್ಮಿ ಕಾನೂನು ಸಮರವನ್ನ ಸಾರಿದ್ದು, ಕೆಟ್ಟದಾಗಿ ಕಾಮೆಂಟ್ ಹಾಕ್ತಾ ಇದ್ದ ಖಾತೆಗಳ ವಿರುದ್ಧ ಈಗಾಗಲೇ ವಿಜಯಲಕ್ಷ್ಮಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಿನ ಸಿಸಿಬಿಗೆ ಅವರು ದೂರನ್ನ ಕೊಟ್ಟಿದ್ದವರು. ಆ ಒಂದು ಸಿಸಿಬಿಗೆ ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಏನೇನು ದಾಖಲೆಗಳು ಕೊಡಬೇಕು ಅದನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 150ಕ್ಕೂ ಹೆಚ್ಚು ಕಾಮೆಂಟ್ಸ್ ನ ಫೋಟೋ ಸಮೇತವಾಗಿ ಇದೀಗ ಸಿಸಿಬಿಗೆ ವಿಜಯಲಕ್ಷ್ಮಿ ದೂರನ್ನ ಸಲ್ಲಿಸಿದ್ದಾರೆ. ಸಿಸಿಬಿ ಮುಖ್ಯಸ್ಥ ಅಜಯ್ ಹಿಲೋರಿ ಕಚೇರಿಗೆ ಇವತ್ತು ತೆರಳಿದ್ರು, ದೂರನ್ನ ಸಲ್ಲಿಸಿದ್ದಾರೆ. ಆ ದೂರು ಸಲ್ಲಿಸಿದ ಬಳಿಕ ಅವರು ಪೋಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಅದಕ್ಕಿಂತ ಹಿಂದೆ ಕೂಡ ಅವರು ಅನೇಕ ಮೆಸೇಜ್ಗಳು ಅಶ್ಲೀಲ ಕಾಮೆಂಟ್ ಯಾರು ಮಾಡಿದ್ರು ಅದನ್ನು ಕೂಡ ಪೋಸ್ಟ್ ಮಾಡಿದ್ರು. ಅಜಯ್ ಹಿಲೋರಿ ಕಚೇರಿಯಲ್ಲಿ ವಕೀಲರ ಮೂಲಕ ಇನ್ಸ್ಪೆಕ್ಟರ್ಗೆ ವಿಜಯಲಕ್ಷ್ಮಿ ಅವರು ದೂರನ್ನ ಸಲ್ಲಿಸಿದ್ದಾರೆ. ಹಾಗಾದ್ರೆ ವಿಜಯಲಕ್ಷ್ಮಿ ಕೊಟ್ಟಂತಹ ದೂರಿನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ದಾವಣಗೆರೆಯಲ್ಲಿ ಡೆವಿಲ್ ಸಕ್ಸಸ್ ಈವೆಂಟ್ ನಲ್ಲಿ ನಾನು ಇದ್ದೆ. ಆ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಾನು ಹಾಗೂ ಚಿತ್ರತಂಡದವರು ಮಾತನಾಡಿದ್ವಿ. ಡೆವಿಲ್ ಪ್ರಮೋಷನ್ಗೆ ಹೋಗಿದ್ವಿ. ನನ್ನ ಪತಿ ದರ್ಶನ್ ಹಾಗೂ ಅವರ ನಟನೆಯ ಬಗ್ಗೆ ನಾನು ಅಲ್ಲಿ ಮಾತನಾಡಿದ್ದೆ. ದರ್ಶನ್ ಹೇಳಿದಂತೆ ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂತಹ ಒಂದು ಹೇಳಿಕೆಯನ್ನ ನಾನು ಕೊಟ್ಟಿದ್ದೆ. ನನ್ನ ಹೇಳಿಕೆಯ ಬಗ್ಗೆ ಹಲವರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಾಮೆಂಟ್ ಅನ್ನ ಹಾಕಲಾಗಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ಗಳಲ್ಲಿ ಅಶ್ಲೀಲ ಕಮೆಂಟ್ ಅನ್ನ, ಮೆಸೇಜ್ಗಳನ್ನ ಹಾಕಿದ್ದಾರೆ. ನನ್ನ ಹಾಗೂ ನನ್ನ ಕುಟುಂಬದ ಬಗ್ಗೆ ಅಶ್ಲೀಲವಾಗಿ ಮೆಸೇಜ್ ಹಾಗೂ ಕಾಮೆಂಟ್ ಅನ್ನ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಕೆಟ್ಟ ಕಾಮೆಂಟ್ಸ್ ಇಂದ ನನ್ನ ಗೌರವಕ್ಕೆ ಧಕ್ಕೆಯಾಗಿದೆ, ಹಾಗೇನೆ ಮನಸ್ಸಿಗೂ ಕೂಡ ನೋವಾಗಿದೆ ಅನ್ನುವಂತಹ ದೂರನ್ನ ಕೊಟ್ಟಿದ್ದಾರೆ. ಕಾಮೆಂಟ್ ಮಾಡಿರುವ ನಕಲಿ ಖಾತೆಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ದೂರನ್ನ ವಿಜಯಲಕ್ಷ್ಮಿ ಅವರು ಈಗಾಗಲೇ ಸಲ್ಲಿಸಿರುವಂತದ್ದು. ಹಾಗಾದ್ರೆ ಈ ಒಂದು ವಿಚಾರದಲ್ಲಿ ವಿಜಯಲಕ್ಷ್ಮಿ ಅವರು ಈ ನಡೆಯನ್ನ ಅನುಸರಿಸಿದ್ರೆ ಮತ್ತೊಂದು ಕಡೆ ಸ್ಟಾರ್ ವಾರ್ ನಡೀತಾ ಇದೆಯಲ್ಲ, ಆ ಸ್ಟಾರ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ನಿಜವಾಗ್ಲೂ ಕೂಡ ಸ್ಟಾರ್ ವಾರೇನಾ ಅಥವಾ ಇದು ಪೈರಸಿಯ ವಿಚಾರನಾ ಅನ್ನೋದರ ಬಗ್ಗೆ ಇದೀಗ ರಕ್ಷಿತಾ ಪ್ರೇಮ್ ಹಾಗೇನೆ ಜೋಗಿ ಪ್ರೇಮ್ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಯುದ್ಧ ಸಾರದೇನಕ್ಕೆ ಎಂದು ಸುದೀಪ್ ಸರ್ ಹೇಳಿದ್ದು, ಯುದ್ಧ ಸಾರಿದ್ದು ಓನ್ಲಿ ಪೈರಸಿ ವಿರುದ್ಧ.
ಯಾಕಂದರೆ ಎಷ್ಟು ಮಟ್ಟಿಗೆ ಗೊತ್ತಿಲ್ವೋ ಗೊತ್ತಿಲ್ಲ. ನನಗೆ ಮೇಡಮ್ಮು ಮತ್ತು ದರ್ಶನ್ ಅವರು ಮತ್ತು ಸುದೀಪ್ ಅವರು ಎಲ್ಲ ಫ್ರೆಂಡು. ಸೊ ನನಗೆ ತುಂಬ ತೀರಾ ಹತ್ರ, ನಾನು ಯಾವಾಗಲೂ ಮೀಟ್ ಮಾಡ್ತಿರ್ತೀನಿ, ಯಾವಾಗಲೂ ಸಿಗ್ತಿರ್ತೀನಿ. ಯಾವತ್ತೂ ಅಷ್ಟೇ ಸುದೀಪ್ ಅವರು ಒಂದು ಮಾತನ್ನ ಇನ್ನೊಬ್ಬರ ಬಗ್ಗೆ ಕೆಟ್ಟಂಗೆ ಮಾತಾಡಿದ್ದಿಲ್ಲ ಇವತ್ತಿನವ್ರಿಗೂ. ಆಮೇಲೆ ನಾನು ದರ್ಶನ್ ಅವ್ರಿಗೆ ಮೀಟ್ ಮಾಡಿದಾಗ ಅಷ್ಟೇ, ಅವರು ಇವ್ರ ಬಗ್ಗೆ ಮಾತಾಡಲ್ಲ, ಇವ್ರು ಅವ್ರ ಬಗ್ಗೆ ಮಾತಾಡಲ್ಲ. ತುಂಬ ಯಾರ ಬಗ್ಗೆನೂ ಒಬ್ರಿಗೊಬ್ರು ಮಾತಾಡಲ್ಲ. ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಸಿನಿಮಾ ಬುದ್ಧಿ ಹಿಂಗೆ ಮಾಡಬೇಕು ಅಂತ ದರ್ಶನ್ ಅವ್ರು ಹೇಳ್ತಾರೆ, ಚಿನ್ನ ಹಿಂಗೆ ಮಾಡಬೇಕು ಚಿನ್ನ ಅಂದ್ಬಿಟ್ಟು ಸುದೀಪ್ ಅವ್ರು ಹೇಳ್ತಾರೆ. ಅದು ಬಿಟ್ಟರೆ ಯಾರೋ ದರ್ಶನ್ ಅವ್ರ ಫ್ಯಾನ್ಸ್ ಆಗಲಿ, ಸುದೀಪ್ ಅವ್ರ ಫ್ಯಾನ್ಸ್ ಆಗಲಿ, ಅಣ್ಣನ ಫ್ಯಾನ್ಸ್ ಆಗಲಿ, ಯಾರು ಗಲಾಟೆ ಮಾಡಬೇಕು ಅಂತಲೇ ಆಗಲಿ ಗಲಾಟೆ ಮಾಡೋರು ಯಾರೂ ಇಲ್ಲ. ಸುಮ್ಮನೆ ಹತ್ತಿಕ್ಕೆ ಯಾವುದೋ ಏನು ಹೇಳ್ತಾರಲ್ಲ, ಬೆಂಕಿ ಹತ್ತೋ ಕೆಲಸಗಳಿವೆಲ್ಲ. ಅವರಿಬ್ರು ಸ್ನೇಹಿತರೆ ಕಣ ಸತ್ಯ. ಐ ರಿಯಲಿ ಫೀಲ್ ದಟ್ ಯುನೋ ನಾನು ಹೇಳ್ದಂಗೆ like piracy is one of our biggest enemies. Andre the biggest enemy is misunderstanding. Let's let them speak for themselves. Misunderstandings pakkadalittu, let's just wish 45 and Mark all the best. Adu bitre I don't think there is any misunderstanding. Sudeep avaru heldange I think it's very clear our interviews nodta idini because he is doing publicity. ಚಿತ್ರರಂಗ ಅನ್ನೋದೊಂದು ಕುಟುಂಬ ಇದ್ದಂತೆ ಆ ಕುಟುಂಬವನ್ನು ಒಡೆಯುವ ಕೆಲಸಗಳ ಆಗದೆ ಅದು ಸ್ಟಾರ್ ವಾರ್ ಇಲ್ಲಿಗೆ ನಿಂತರೂ ಕೂಡ ಎಷ್ಟೋ ಸಮಯದಲ್ಲಿ ಫ್ಯಾನ್ಸ್ ವಾರ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದು ಕೂಡ ಇಲ್ಲಿಗೆ ಸ್ಟಾಪ್ ಆಗಲಿ ಅನ್ನುವಂತಹ ಆಶಯದೊಂದಿಗೆ ಇವತ್ತಿನ ಚದುರಂಗವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.